ಮಗಳ ಭಾಗ್ಯ ಅಂತ ಹೇಳಿ ನಮ್ಮ ಹೆಂಡ್ರಿಗಳೆಲ್ಲ ಬಸ್ ಹತ್ತಿಸ್ಬಿಟ್ಟು ಸುತ್ತಿಸ್ತಾ ಇದ್ದೀರಲ್ಲ, ಅದನ್ನು ನೀವು ನಿಲ್ಲಿಸಿ. ಇವತ್ತು ನೀವು ದೇವ್ರ ಪೂಜೆ ಆಗ್ಬೇಕು, ಮಂಗಳಾರತಿ ಆಗ್ಬೇಕು. ಇವತ್ತದು ಮಠದ ಜಮೀನಿರಲಿ, ದೇವಸ್ಥಾನ ಜಮೀನಿರಲಿ, ವಕ್ಫ್ ಜಮೀನಿರಲಿ, ಕ್ರೈಸ್ತರ ಜಮೀನಿರಲಿ, ಆ ಜಮೀನಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದಕ್ಕೆ ಕೂಡಲೇ ನೀವು ಕಾನೂನನ್ನು ತರಬೇಕು ಅನ್ನಕ್ಕಂಥದ್ದು ನನ್ನ ಅತ್ಯಂತ ಕಳಕಳೆಯ ಪ್ರಾರ್ಥನೆ. ಅವ್ನು ಭೂಮಿ ಮಾಡ್ತಾ ಇದ್ದಾನೋ ಆ ರೈತರಿಗೆ ಯಾವುದೇ ತೊಂದರೆ ಇಲ್ಲ, ಅವೆಲ್ಲ ನಾವು ವಾಪಸ್ ತಗೋತೀವಿ. ರೆಕಾರ್ಡ್ ಆಫ್ ರೈಟ್ ಸರಿ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ಗೆ ರೈತನ ಮನೆಗೆ ಕಳಿಸಿ ಅಲ್ಲೇ ಒಂದು RR5 ಸುತ್ತಾಡಿ ಕೊಟ್ಬಿಟ್ರೆ ಕೆಲಸನೇ ಮುಗಿಲಿಲ್ಲ. ವಕ್ಫ್ ಆಸ್ತಿ ಅಂತೇಳಿ ಯಾವಾಗ ಹೇಳ್ಬೇಕಾಯ್ತು, ಹೇಳಂದ್ರೆ ಮಗು ಹುಟ್ಟಾದ್ಮೇಲೆ ಹೇಳ್ತೈತದ. ನಿಶ್ಚಿತಾರ್ಥ ಆಗಿ ಮದುವೆ ಹಾಕಿದ ಮುಂಚೆ ಹೇಳ್ಬೇಕಾಯ್ತು. ಮದುವೆ ಆಯ್ತು, ಮಗು ಹುಟ್ಟುಬಿಡ್ತು. ಇದು ನಮ್ಮದು ಅಂತ ಹೇಳಿದ್ರೆ ಅವರಪ್ಪ ಅವರಪ್ಪ ಯಾರು ಭೂಮಿ ಮಾಡ್ತದ, ಅವರಪ್ಪ. ನೀನಪ್ಪ ಅಲ್ಲೀಗ ಪ್ರಶ್ನೆ ಮಗು ಯಾರ್ದನ್ನೋ ಪ್ರಶ್ನೆ ಉದ್ಭವ. ಅದನ್ನೇ ಯಾರ ಹೆಸರಿಗೆ ಮಾಡಿದೆ ಅವಂದೇ ಮಗು. ಇದ್ರಾಗ ಏನು ಕೈ ನೋಡ್ಬೇಕಾದ್ರೆ ಕನ್ನಡಕ ಬೇಕಾಗಿಲ್ಲ. ಅಂದ್ರೆ ಇವ್ರು ಬಿಜೆಪಿ ಅವರು DNA ಟೆಸ್ಟ್ ಇಳಿದಿದಾರ ಅಂತ? ಅಲ್ಲ, BNA ಅವ್ರಿಗೆ DNA ಇಲ್ಲ, ಟೆಸ್ಟ್ ಏನ್ ಮಾಡ್ತದ್ರಿ ಅವ್ರು.